ನಾನು ನಮ್ಮ ಸಾಧನಾ ಸಮಾವೇಶ ಮಾಡಿ ಕಾರಣಕ್ಕೆ ತಿಂಗಳು 25ನೇ ತಾರೀಕಿಗೆ ನಾವು ಹುಬ್ಳಿದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ದೊಡ್ಡದಲ್ಲಿ ಮಾಡಿ 42,345 ಮನೆ ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಆ ಸಾಧನಾ ಸಮಾವೇಶ ಮಾಡಿದ ಕಾರಣಕ್ಕೆ ಮುಂದಾಕಿದ್ವಿ. ಬರೋ ತಿಂಗಳಲ್ಲಿ ಇನ್ನ 42,000 ಮನೆಗಳು ಕೊಡ್ತೀವಿ. ಆ ಕಾರಣಕ್ಕೆ ಆನ್ ಗೋಯಿಂಗ್ ಮನೆಗಳು ಕೆಲಸ ನಡೀತಾ ಇದೆ. ಮನೆ ಮುಖ್ಯಮಂತ್ರಿಗಳು ಕಂಪ್ಲೀಟ್ ಮಾಡಿ ಈ ವರ್ಷ, ಬರೋ ವರ್ಷದಲ್ಲಿ ನೀನು ಹೇಳ್ದಂಗೆ 3.5 ಲಕ್ಷ ಮಾಡಿ ಟಾರ್ಗೆಟ್ ಕೊಡುವ ಅಂತ ಹೇಳಿದ್ರು. ಆ ಕಾರಣಕ್ಕೆ ಹೊಸ ಟಾರ್ಗೆಟ್ ಯಾವ್ದಿಲ್ಲ. ಏನ್ ಇವತ್ತು ನಮ್ಮ BR ಪಾಟೀಲ್ ಅವ್ರು ನನ್ನ ಆರೋಪ ಮಾಡಿದ್ದಾರೆ, ಅವ್ರು ನೇರವಾಗಿ ನನ್ನ ಮೇಲೆ ಏನು ಆರೋಪ ಮಾಡಿಲ್ಲ. ಮಿನಿಸ್ಟರ್ ದುಡ್ಡು ತಗೊಂಡೋದಾರೆ, ದುಡ್ಡು ತಗೊಂಡ್ ಮನೆಗಳು ಕೊಡ್ತಾ ಇದಾರೆ ಅಂತ ಎಲ್ಲೋ ಅವ್ರು ಹೇಳಿಲ್ಲ. ಎಲ್ಲೋ ನಾನು ಪತ್ರ ಕೊಟ್ಟಿದ್ದೆ, ನಾನ್ ಪತ್ರ ಕೊಟ್ಟಿದ್ದು ಪತ್ರಕ್ಕೆ ಮನೆಗಳು ಕೊಟ್ಟಿಲ್ಲ, ಯಾರೋ ಪಂಚಾಯತ್ ಮೆಂಬರ್ ತಗೊಂಡ್ ಬಂದ್ ಮನೆಗಳು ತಗೊಂಡೋಗಿದ್ದಾನೆ ಅಂತಾರೆ. ಹೌದ್ ತಾನೆ? ಈಗ ಯಾರು BR ಪಾಟೀಲ್ ಅವರೇ ಟೋಟಲ್ ಒಟ್ಟಾಗಿ 2,000 ಚಿಲ್ಲರೆ ಮನೆಗಳು BR ಪಾಟೀಲ್ ಅವ್ರು ಕೇಳಿದ್ದಾರೆ. 2,000 ಇಲ್ಲೇ ಇದೆ ಪತ್ರ, ಅವ್ರದ್ದೆಲ್ಲ ತೆಗ್ದಿದ್ದೀನಿ ನಾನು. 2,000 ಮನೆಗಳು ಕೇಳಿದ್ದಾರೆ. ನಾವೇನ್ ಮಾಡ್ತೀವಿ, ಕ್ಯಾನ್ಸಲೇಷನ್ ಆಗ್ತದೆ ಮನೆಗಳು. ಆ ಮನೆಗಳು ಕ್ಯಾನ್ಸಲೇಷನ್ ಆದ್ರೆ ಏನಾಗ್ತೀವಿ, ಅಂತ ಯಾರ್ಯಾರು ಡಿಮಾಂಡ್ ಕೇಳಿರ್ತಾರೆ ಅವ್ರಿಗೆ ಆ ಮನೆ, ಈಗ ಅವ್ರಿಗೆ ಏನ್ ಮಾಡಿದ್ವಿ, ಎಲ್ಲ ಒಂದೊಂದು ಪಂಚಾಯತ್ಗೆ 950 ಮನೆ ಕೊಟ್ಟಿದ್ವಿ. ಸಪರೇಟ್ ಪಂಚಾಯತಿಗೆ ಅವ್ರು 950, 2,000 ಚಿಲ್ಲರೆ ಕೇಳಿದವರು. ಬಹಳಷ್ಟು ಬೇಡಿಕೆ ಇದೆ. MLAಗಳು ಎಲ್ಲ ಪತ್ರ ಇಲ್ಲಿ ಇಟ್ಟಿದ್ದೀನಿ ನಾನು. MLAಗಳು ಪತ್ರ ಎಲ್ರಿ ಅದು ಇಲ್ಲ ನೋಡಿ. MLAಗಳು ಟೋಟಲ್ ಮನೆಗಳು ಬೇಕಂತ ಎಲ್ಲ ಆಲ್ಮೋಸ್ಟ್ ಎಲ್ಲ MLAಗಳು, BJP ಅವ್ರು ಇರ್ಲಿ, JDS ಅವ್ರು ಇರ್ಲಿ, ಕಾಂಗ್ರೆಸ್ ಅವ್ರು ಇರ್ಲಿ, ಎಲ್ಲ ಪತ್ರ ಬರ್ದಿದ್ದಾರೆ. ನಮ್ ಮನೆಗಳು ಬೇಕು. ನಾವೇನ್ ಮಾಡ್ತೀವಿ ನೋಡಿ, ಈಗ್ಲೂ ವೆಂಕಟೇಶ್ ಪಾವಗಡ MLA ಬಂದಿದ್ರು. ಇವತ್ತು ಬರುವಾಗ ಇದ್ರು ನೋಡಿ, ಪಾವಗಡ MLA ಬಂದಿದ್ರು. ಬಂದು ಅವ್ರು ನನ್ನ ಪಂಚಾಯತಿಗೆ ಒಂದು 500 ಮನೆ ಬೇಕಣ್ಣ ಅಂತ ಕೇಳಿದ್ರು. ಈಗ ಜಸ್ಟ್ ಒಂದು 15 ನಿಮಿಷ ಹಿಂದೆ ನಾನೇನ್ ಮಾಡಿದೀನಿ, ನಾನು ರೆಫರ್ ಟು MD ರಾಜೀವ್ ಗಾಂಧಿಗೆ ಕನ್ಸಿಡರ್ ಮಾಡಿ ಇದು ಅಂತ ಪತ್ರ ಬರ್ದಿ. ಎಲ್ಲ ಪತ್ರಕ್ಕೆ ಏನ್ ಮಾಡ್ತೀನಿ, ನಾನು MD ಮಾಡ್ತೀನಿ. ನನಗೆ ಮನೆ ಇಲ್ಲ, ಟಾರ್ಗೆಟ್ ಇದ್ರೆ ತಾನೇ ನಾನು ಕೊಡೋದು. ಕ್ಯಾನ್ಸಲೇಷನ್ ಆಗ್ತದೆ. ಕ್ಯಾನ್ಸಲೇಷನ್ ಅಂದ್ರೆ ಏನ್ ಮಾಡ್ತೀವಿ, ಅಂತ ನಾವು ಕೊಡ್ತೀವಿ. ಈಗ ನೋಡಿ, ಸದ್ಯದಲ್ಲಿ ನಾನ್ ಬಂದಾದ್ಮೇಲೆ ಈಗ ನೋಡಿ, ರಾಮನಗರ ಜಿಲ್ಲೆಗೆ ಕ್ಯಾನ್ಸಲೇಷನ್ ಆಗಿದೆ. ಅಲ್ಲಿ ಚನ್ನಪಟ್ಟಣಗೆ 5,000 ಮನೆಗಳು ಕೊಟ್ಟಿದ್ದೀನಿ. ಎಷ್ಟು? ಈಗ 5,000 ಮನೆಗಳು ಅಲ್ಲೂ ದುಡ್ಡು ತಗೊಂಡ್ತಾನೆ ಕೊಡ್ಬೇಕು. ಅಲ್ಲಿ ಕೇಳ್ಕೊಂಡ್ಬೋದಿಲ್ಲ. ಯೋಗೇಶ್ ಅವರು ಇದ್ದಾರೆ, MP ಮಾಜಿ MP ಇದ್ದಾರೆ, ಸುರೇಶ್ ಅವರು ಅವರಿದ್ದಾರೆ. ಅಲ್ಲಿ 5,000 ಮನೆಗಳು ಕೊಟ್ಟಿದ್ದೀನಿ. ರಾಮನಗರ್ಗೆ 3,000 ಮನೆಗಳು ಕೊಟ್ಟಿದ್ದೀನಿ. ಏನಕ್ಕಂದ್ರೆ ರಾಮನಗರ್ಗೆ ಏನಕ್ಕೆ ಹೆಚ್ಚು ಮನೆ ಕೊಟ್ಟೆ, ರಾಮನಗರ ಚನ್ನಪಟ್ಟಣ ಅಂದ್ರೆ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಇರುವಾಗ. ಏನಕ್ಕಂದ್ರೆ ಕುಮಾರಸ್ವಾಮಿ ಅಲ್ಲಿಂದಾನೆ ರಾಮನಗರಿಂದ ಗೆದ್ದಿ ಮುಖ್ಯಮಂತ್ರಿ ಆಗಿದ್ದು. ಅವಾಗ ನಾನ್ ಮಂತ್ರಿ ಆದ್ಮೇಲೆ ಮನೆ ಸುರೇಶ್ ಅವರು MP ಅವರು, ತಮ್ಗೆಲ್ಲ ಗೊತ್ತಿದೆ, ಅವ್ರು ಒಂಥರ ಪಂಚಾಯತ್ ಮೆಂಬರ್ ಕೆಲಸ ಮಾಡೋದಾಗ ಮಾಡ್ತಾರೆ. ಯಾರು, ಮನೆ ಸುರೇಶ್ ಅವರು ಸೋತಾದ್ಮೇಲೂ ಅದೇ ತರ ಕೆಲಸ ಮಾಡ್ತಾ ಇದಾರೆ. ಅವ್ರು ಬಂದು ನಾನು ಬಹಳ ಸತಿ ಕೇಳ್ಕೊಂಡ್ರು, ಸರ್ ಕುಮಾರಸ್ವಾಮಿನೇ MLA ಆಗಿದ್ರು, ಒಂದ್ ಮನೆನೂ ಕೊಟ್ಟಿಲ್ಲ, ಅವ್ರು ಮುಖ್ಯಮಂತ್ರಿ ಇರುವಾಗ ಒಂದು ಮನೆ ಕೊಟ್ಟಿಲ್ಲ ಅಂತ. ನಾನು ಅದಕ್ಕಿಂತ ಮುಂಚೆ ಹೇಳ್ದೆ, ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ 1.5 ವರ್ಷ ಮುಖ್ಯಮಂತ್ರಿ ಆಗಿದ್ರು. ರಾಮನಗರ ಜಿಲ್ಲೆಗೆ ಎಷ್ಟು ಮನೆಗಳು ಕೊಟ್ಟಿದ್ದಾರೆ? ಬರೇ 690 ಮನೆ ಕೊಟ್ಟಿರೋದು. ಹಾಗಾಗಿ ನಂತ ಕೇಳಿದ್ರು, ಯಾವ್ದು ಕ್ಯಾನ್ಸಲೇಷನ್ ಆಗಿದೆ ಆತರ ಎಲ್ಲಾರ್ಗು ನಾವು ಕೊಡ್ಕೊಂಡು ಬರ್ತಾ ಇದ್ ನಾವು. ಆಮೇಲೆ ನನಗೆ ಆತರ ದಲಿತರ ಬಂದಿಲ್ಲ. ನನಗೆ ಈ ಮನೆಗಳು ಬಡವರಲ್ಲಿ ಕೊಡದೆ 1,20,000. ಅದನ್ನ ಅರ್ಥ ದುಡ್ಡು ತಗೊಂಡು ನಮ್ಮ ಮನೆಗಳು ಕೊಡ್ದ. ಆಮೇಲೆ ನಾವು ದುಡ್ಡು ತಗೊಂಡು ಮನೆಗಳು ಕೊಟ್ರು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ತದ, ನಮ್ಮ ಮಕ್ಳಿಗೆ ಒಳ್ಳೇದಾಗ್ತದ? ಹುಳ ಬಿ ಸಾಯ್ತಾರೆ. ಬಡವ್ರಿಗೆ ಒಂದು 5-10 ಸಾವಿರ ತಗೊಳ್ಳೋದ ಇದು?